ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ಹೆಣ್ಣು ತಾಯ್ತನಕ್ಕೆ ಹಂಬಲಿಸ್ತಾರೆ, ಆದರೆ ಎಷ್ಟೋ ದಂಪತಿಗಳಿಗೆ ಆ ಭಾಗ್ಯ ಇರೋದಿಲ್ಲ. ಹಾಗೆ ಅನಾಥ ಮಕ್ಕಳು ತಂದೆ ತಾಯಿಯ ವಾತ್ಸಲ್ಯ ಪ್ರೀತಿಗೋಸ್ಕರ ಹಂಬಲಿಸ್ತಾರೆ. ಆದರೆ ಇತ್ತೀಚಿನ ದಿನದಲ್ಲಿ ದತ್ತು ತೆಗೆದುಕೊಳ್ಳೋ ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ದತ್ತು ಕಾಯ್ದೆಯ ಅನುಕೂಲಗಳೇನು, ಇದರ ಎಲ್ಲದರ ವಿಶೇಷತೆಯನ್ನು ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ವಕೀಲರಾದಂತಹ ರಾಜೇಶ್ವರಿ ಅವರು ನಮ್ಮ ಜೊತೆ ಇದ್ದಾರೆ. ರಾಜೇಶ್ವರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಭಾವನಾ. ಅಂದರೆ ಇತ್ತೀಚಿನ ದಿನದಲ್ಲಿ ರಾಜೇಶ್ವರಿ ಅವರೇ, ದತ್ತು ತೆಗೆದುಕೊಳ್ಳೋ ಒಂದು ಪ್ರಕ್ರಿಯೆ ಏನಿದೆ ಜಾಸ್ತಿ ಆಗ್ತಾ ಇದೆ. ಈಗ ಮೊದಲಾದರೆ ಒಂದಿಬ್ಬರು, ಅಂದರೆ ಒಂದು 10 ಜನರಲ್ಲಿ ಒಂದಿಬ್ಬರು ತಗೊಳ್ಳುವಂಥದ್ದು. ಇವಾಗ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಏನು ರೀಸನ್? ಫಸ್ಟ್ ಆಫ್ ಆಲ್, ಅಡಾಪ್ಷನ್ ಅಂತ ಹೇಳೋದೇ ಒಂದು ನೋಬಲ್ ಥಾಟ್ ಭಾವನಾ. ಅದನ್ನು ನಾವು ನಿಜವಾಗ್ಲೂ ರೆಸ್ಪೆಕ್ಟ್ ಮಾಡಬೇಕು. ಯಾರು ಅಡಾಪ್ಷನ್ ಮಾಡ್ತಾರೋ ಅವ್ರು ನಿಜವಾಗ್ಲೂ ದೇವ್ರ ಥರ ಮನುಷ್ಯರು ಅಂತ ಹೇಳಬೇಕು. ಅಲ್ಲಲ್ಲಿ ಸ್ವಂತ ಮಕ್ಕಳನ್ನೇ ಬೀದಿಯಲ್ಲಿ ಬಿಟ್ಟು ಹೋಗೋರು ಇರಬೇಕಾದ್ರೆ ಬೇರೆ ಮಕ್ಕಳನ್ನ ತೊಗೊಂಬಂದು ಸ್ವಂತ ಮಕ್ಕಳು ಅಂತ ಹೇಳಿ ಅವ್ರನ್ನ ಕೇರ್ ತೊಗೊಂಡು ಮಾಡೋದು ಅದು ತುಂಬ ಒಳ್ಳೆ ಥಾಟ್. ಅದನ್ನು ನಾವು ಎಂಕರೇಜ್ ಮಾಡಲೇಬೇಕಾಗಿರುತ್ತೆ. ಇವಾಗ ಅಡಾಪ್ಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಲೈಫ್ ಸ್ಟೈಲ್. ಇವಾಗ ಬೋಧ ಕಪಲ್ಸ್ ಇವಾಗ ವರ್ಕಾಲಿಕ್, ಈ IT ಕಂಪನೀಸಲ್ಲಿ ನೋಡಿ ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಅಂತ ಇರಬೇಕಾದ್ರೆ ಅವ್ರಿಗೆ ಪರ್ಸ್ನಲ್ ಲೈಫ್ ಡೆವಲಪ್ಮೆಂಟ್ಗೆ ಅವ್ರಿಗೆ ಟೈಮ್ ಇರಲ್ಲ. ಬಟ್ ಇವಾಗ ಮಗುನೇ ಆಗಿಲ್ಲ ಅಂತ ಇದ್ದಾಗ ಅವಾಗ ಬ್ರ್ಯಾಂಡ್ ಮಾಡ್ತಾಯಿದ್ರು ಹೆಣ್ಮಕ್ಳಿಗೆ. ಇವಾಗ ಹಂಗಿಲ್ಲ. ಅವ್ರು ಔಟ್ ಆಫ್ ದ ವೇ ಹೋಗ್ಬಿಟ್ಟು ಅಕ್ಸೆಪ್ಟ್ ಮಾಡಿಕೊಂಡು ಬೋಧ ಕಪಲ್ ಅಡಾಪ್ಷನ್ ಮಾಡ್ಕೊತಾರೆ. ಅವ್ರನ್ನ ನಿಜವಾಗ್ಲೂ ನಾವು ಎಂಕರೇಜ್ ಮಾಡಲೇಬೇಕಾಗಿರುತ್ತೆ. ಸೊ ಈವನ್ ಡೈವರ್ಸ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇವಾಗ ನೋಡಿದ್ರೆ ಅಲ್ಲಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ನೋಡ್ತೀನಲ್ಲ, ಅಪ್ಪಂದಿರು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಮಕ್ಕಳನ್ನ ಹೆಂಗೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ದುಡ್ಡು ಬಿಸಾಕ್ಬಿಟ್ಟು ಹೋಗ್ತಾರೆ. ದುಡ್ಡು ಕೊಟ್ಬಿಟ್ರೆ ಎಲ್ಲ ಆಯ್ತಾ? ಸೊ ಇದೆಲ್ಲ ಸೋ ಮೆನಿ ಸರ್ಕಮ್ಸ್ಟೆನ್ಸಸ್, ಅದರಿಂದ ಅಡಾಪ್ಷನ್ ರೇಟ್ ಜಾಸ್ತಿನೇ ಆಗ್ತಾ ಇದೆ ಇವಾಗ. ಓಕೆ, ಇವಾಗ ಅಡಾಪ್ಷನ್ಗೆ ಅಂತಲೇ ಕಾಯ್ದೆ ಇದೆ. ಸೊ ಇದು ಯಾವ ರೀತಿ ಪೋಷಕರಿಗಾಗಲಿ ಅಥವಾ ಅನಾಥ ಮಗುವಿಗಾಗಲಿ ಹೆಲ್ಪ್ ಆಗುತ್ತೆ? ಇವಾಗ ಅಡಾಪ್ಷನ್ ಅಂತ ತೊಗೊಂಡ್ರೆ ಭಾವನಾ 3 ಆ್ಯಕ್ಟ್ಸಲ್ಲಿ ನೀವು ಅಡಾಪ್ಷನ್ ಮಾಡ್ಕೊಬೋದು. ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ಮಾಡ್ಕೊಬೋದು, ಇಲ್ಲ ಗಾರ್ಡಿಯನ್ಶಿಪ್ ವಾರ್ಡ್ ಆ್ಯಕ್ಟಲ್ಲಿ ಮಾಡ್ಕೊಬೋದು, ಇಲ್ಲ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಮಾಡ್ಬೋದು. ಹಿಂದೂ ಅಡಾಪ್ಷನಲ್ಲಿ ಹಿಂದೂಸ್ಗೆ ಅಪ್ಲೈ ಆಗುತ್ತೆ. ಅಲ್ಲಿ ಬಂದು ಮೇಲ್ ಮ್ಯಾರಿಡ್ ಕ್ಯಾನ್ ಗೋ ಫಾರ್ ಅನ್ ಅಡಾಪ್ಷನ್, ಆದರೆ ಹೆಂಡತಿದು ಕನ್ಸೆಂಟ್ ತೊಗೊಬೇಕು. ಓಕೆ. ಅದೇ ಫೀಮೇಲ್ ಅಡಾಪ್ಷನ್ ಅನ್ಮ್ಯಾರಿಡ್ ಮಾಡ್ಕೊಬೋದು ಹಿಂದೂ ಅಡಾಪ್ಷನಲ್ಲಿ. ಓಕೆ. ಅನ್ಮ್ಯಾರಿಡ್ ಮಾಡ್ಕೊಬೇಕು. ಆದರೆ ಮ್ಯಾರೇಜ್ ಆಗಿ ಡೈವರ್ಸ್ ಆಗಿ ಮತ್ತು ಇದು ಗಂಡ ತಿರೋಗಿದ್ರೆ ಅವಾಗ ಹಿಂದೂ ಆ್ಯಕ್ಟಲ್ಲಿ ಎ ಗರ್ಲ್ ಕ್ಯಾನ್ ಅಡಾಪ್ಟ್. ಓಕೆ. ಆಮೇಲೆ ಅವ್ರಿಗೆ ಬಂದು ಈ ಅಡಾಪ್ಷನ್ ಮಾಡ್ಕೊತಾರಲ್ಲ ಪೇರೆಂಟ್ಸ್, ಇವಾಗ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಅಡಾಪ್ಷನ್ ಮಾಡಿದಾಗ ಇಬ್ಬರು ಏಜು ಕೌಂಟ್ ಮಾಡಿದಾಗ ಇಟ್ ಶುಡ್ ನಾಟ್ ಎಕ್ಸಿಡ್ 90. ಓಕೆ. ಸೊ ದ ಡ್ಯೂರೇಷನ್ ಫಾರ್ ಅಡಾಪ್ಷನ್ ಬಂದು 30 to 45 ಅಷ್ಟೇ. ಈ 45 ಆದಮೇಲೆ ಅಡಾಪ್ಷನ್ ಮಾಡ್ಕೊಳಕ್ಕೆ ಆಗಲ್ಲ. ಈವನ್ ಈ ಸಿಂಗಲ್ ಪೇರೆಂಟ್ ಇವಾಗ ಮಾಡ್ಕೊಳಂಗಿದ್ರೂ ಸೇಮ್ ಅಪ್ಲೈ ಆಗುತ್ತೆ 30 to 45. ಅಡಾಪ್ಷನ್ ಮಾಡ್ಕೊಂಡ್ಮೇಲೆ ಮೀನ್ಸ್ ಅಡಾಪ್ಟ್ ಚೈಲ್ಡ್ಗೇನು ಅಪ್ಪ ಅಮ್ಮಗೆ 21 years ಡಿಫ್ರೆನ್ಸ್ ಇರಬೇಕು. ಸೊ ಇದೆಲ್ಲನೂ ನಾವು ಚೆಕ್ ಮಾಡಿನೇ ಅಡಾಪ್ಷನ್ ಆಗುತ್ತೆ. ನೀವು ಇವಾಗ ಡಿಸೈಡ್ ಮಾಡಿದ್ರಿ ಅಡಾಪ್ಷನ್ ಮಾಡ್ಕೊಬೇಕು ಅಂತ. ಸೊ ಯು ಶುಡ್ ಏನು ಮಾಡಬೇಕಂದ್ರೆ, ಏಜೆನ್ಸೀಸ್ ಇದೆ, ಈ ವುಮೆನ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ವಲ್ಪ ಏಜೆನ್ಸೀಸ್ ಇರುತ್ತೆ. ಅವ್ರಿಗೆ ಹೋಗಿ ರಿಜಿಸ್ಟರ್ ಮಾಡಿದಾಗ ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ ನಮಗೆ ಅಡಾಪ್ಷನ್ ಬಗ್ಗೆ. ಆ ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅದೇ ಪೇರೆಂಟ್ಸ್ನ ಸ್ಟಡಿ ಮಾಡ್ತಾರೆ. ಹೌ ಫಾರ್ ದೇ ಕೇಪಬಲ್, ಅವ್ರದ್ದು ನೀಡ್ಸ್ ಏನು, ಅವ್ರದ್ದು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಏನು, ಯಾವ ಚೈಲ್ಡ್ ಅವ್ರಿಗೆ ಸೆಟ್ ಆಗತ್ತೆ ಅಂತ ನೋಡ್ಬಿಟ್ಟು ಆ ಮಗುನ ಪ್ರೆಸೆಂಟ್ ಮಾಡ್ತಾರೆ. ಅದೂ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ದೇ ಶುಡ್ ಗಿವ್ ರೀಸನ್ಸ್. ಈ ಮಗು ನನಗೆ ಇಷ್ಟ ಇಲ್ಲ ಅಂತ ಏನಾದರೂ ಜುನೈನ್ ರೀಸನ್ಸ್ ಇದ್ದರೆ ಮಾತ್ರ ಇನ್ನೊಂದು ಚೈಲ್ಡು ರೆಫರ್ ಮಾಡ್ತಾರೆ. ಈ ಅಡಾಪ್ಷನ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈ ಪೇರೆಂಟ್ಸು ಫಸ್ಟು ಚೈಲ್ಡು ಸ್ಟಡಿ ರಿಪೋರ್ಟ್ ನೋಡಬೇಕು.
ಎಲ್ಲ ಇನ್ಫಾರ್ಮೇಷನು ಬರುತ್ತೆ. ಆ ಮಗುದು ಈ ಮೆಡಿಕಲ್ ಆಗಲಿ, ಫಿಸಿಕಲ್ ಆಗಲಿ, ಎಮೋಷನ್ಸ್ ಆಗಲಿ, ಸೋಷಲ್ ಇದು ಡೆವಲಪ್ಮೆಂಟ್ ಆಗಲಿ ಎಲ್ಲ ಇರುತ್ತೆ. ಅದೆಲ್ಲ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೊಬೇಕು. ಇದು ಡಿಸೈಡ್ ಮಾಡಿದ ತಕ್ಷಣ ಒನ್ಸ್ ಎವ್ರಿಥಿಂಗ್ ಈಸ್ ಫೈನಲೈಸ್ಡ್, ಆವಾಗ ಪೇಪರ್ಸ್ನ ಅವರು ಏಜೆನ್ಸಿ ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆವಾಗ ಅವರು ಕಸ್ಟಡಿ ಮಗುಗೆ ಕೊಡ್ತಾರೆ. ಆವಾಗ ಕೋರ್ಟ್ ಏನು ಮಾಡುತ್ತೆ, ಇಂಟ್ರಿಮ್ ಇದು ದುಡ್ಡನ್ನ ಡೆಪಾಸಿಟ್ ಮಾಡೋಕ್ಕೆ ಹೇಳುತ್ತೆ ಪೇರೆಂಟ್ಸ್ನ. ಆಮೇಲೆ ಎಲ್ಲ ಪ್ರೊಸೀಜರೆಲ್ಲ ಆದಮೇಲೆ ಯು ಕ್ಯಾನ್ ಟೇಕ್ ಇದು ಚೈಲ್ಡ್ ಅಡಾಪ್ಷನ್ ಇಸ್ ಕ್ಲಿಯರ್. ಆಮೇಲೆ ಕ್ಲಿಯರ್ ಆಗಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇಟ್ಸ್ ಮೋರ್ ಅಡ್ವೈಸಬಲ್. ಅಲ್ಲ, ಬಟ್ ಇವಾಗ ಮನಿ ಡೆಪಾಸಿಟ್ ಮಾಡಬೇಕು ಅಂತ ಅಂದರೆ ಅದು ಯಾವ ರೀತಿ ಆವ್ರೇಜ್ ಇರುತ್ತೆ? ಯಾಕಂದರೆ ಇಟ್ ಡಿಪೆಂಡ್ಸ್. ಅದು ಬಂದು ಕೋರ್ಟು ಡಿಸ್ಕ್ರಿಷನರಿ ಪವರ್. ಅದು ಕೋರ್ಟು ಏನು ಮಾಡತ್ತೆ ಅಂದರೆ ಸುಮ್ಮನೆ ಡೆಪಾಸಿಟ್ ಮಾಡೋಕ್ಕೆ ಹೇಳಲ್ಲ. ಆ ಕಪಲ್ದು ಫೈನಾನ್ಷಿಯಲ್ ಸ್ಟೇಟಸ್ ಏನು, ಆ ಮಗುಗೆ ವೆಲ್ಫೇರ್, ಅಲ್ಟಿಮೇಟ್ಲಿ ಚೈಲ್ಡು ವೆಲ್ಫೇರ್ ಈಸ್ ದಿ ಪ್ರಯಾರಿಟಿ ಚೈಲ್ಡ್ದು ಕೋರ್ಟ್ಗೆ. ಆ ಅಮೌಂಟ್ನ ಡೆಪಾಸಿಟ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಈವನ್ ಏಜೆನ್ಸಿ ಅವರು ಅವ್ರ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲನೂ ಕ್ಲೇಮ್ ಮಾಡ್ತಾರೆ. ಓಕೆ. ಸೊ ಯಾರ್ಯಾರು ಅಡಾಪ್ಟ್ ಮಾಡ್ಕೋಬಹುದು? ಯಾಕೆಂದರೆ ಹಲವಾರು ಪ್ರಶ್ನೆಗಳಿವೆ, ಕೆಲವೊಂದು ಡೌಟ್ಸ್ ಇದೆ. ಅಂದರೆ ಯಾರು ಮಾಡ್ಕೋಬಹುದು, ಯಾರು ಮಾಡಬಾರ್ದು? ಇವಾಗ ಹಿಂದೂ ಅಡಾಪ್ಷನಲ್ಲಿ ಮೇಲ್ ಅಂತ ಕನ್ಸಿಡರ್ ಮಾಡಿದ್ರೆ ಯು ಶುಡ್ ಬಿ ಮ್ಯಾರಿಡ್ ಆ್ಯಂಡ್ ಮ್ಯಾರೇಜ್ ಆಗಿದ್ರೆ ಕನ್ಸೆಂಟ್ ಆಫ್ ದ ವೈಫ್. ಅದೇ ಒಂದು ಹುಡುಗಿ ಮಾಡ್ಕೊಬೇಕಾದ್ರೆ ಅನ್ಮ್ಯಾರಿಡ್ ನಾನು ಹೇಳಿದೆ. ಆ್ಯಂಡ್ ಇಫ್ ಇಟ್ ಈಸ್ ಮ್ಯಾರೇಜು ಬ್ರೇಕ್ ಆಗಿ ಮತ್ತು ಗಂಡ ತೀರೋಗಿದ್ರೆ ಅನ್ಮ್ಯಾರಿಡ್ ವುಮೆನ್ ಕ್ಯಾನ್ ಅಡಾಪ್ಟ್. ಇವಾಗ ಅಡಾಪ್ಷನ್ ಯಾರು ಕೊಡ್ಬೋದು ಅಂತ ಕ್ವಶನ್ ಬಂದಾಗ ಹಿಂದೂ ಅಡಾಪ್ಷನ್ ಪ್ರಕಾರ ಓನ್ಲಿ ಫಾದರ್ಗೆ ರೈಟ್. ಓಕೆ. ವಿತ್ ದ ಕನ್ಸೆಂಟ್ ಆಫ್ ವೈಫ್. ಒಂದು ವೇಳೆ ತಂದೆ ಇಲ್ಲ ಅಂದರೆ ಆವಾಗ ಮದರ್. ಓಕೆ. ಹಿಂದೂ ಇದರಲ್ಲಿ ಇಟ್ ಈಸ್ ದ ಫಾದರ್. ಇವಾಗ ಹುಡುಗ ಮೀನ್ಸ್ ದ ಚೈಲ್ಡ್ ಈಸ್ ಬೀನ್ ಅಡಾಪ್ಟೆಡ್ ಅಂತ ಅಂದಾಗ ಅದಕ್ಕೂ ಆ ಅಡಾಪ್ಷನ್ಗೆ ಏನು ರಿಕ್ವಸಿಟ್ಸ್ ಅಂದರೆ ಆ ಮಗುದು 15 ಇಯರ್ಸ್ ಆಗಿರಬಾರ್ದು ಅಡಾಪ್ಷನ್ಗೆ. 15 ಇಯರ್ಸ್ ಆದಮೇಲೆ ನೀವು ಯಾವ ಮಗುನೂ ಅಡಾಪ್ಷನ್ ಮಾಡ್ಕೊಳಕ್ಕೆ ಆಗಲ್ಲ. ಆಮೇಲೆ ಮ್ಯಾರೇಜ್ ಆಗಿರಬಾರ್ದು ಆ ಮಗುಗೆ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ನೀವು ಐಸೇ ಪರ್ಸ್ನಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆ ಚೈಲ್ಡ್ದು ರೈಟ್ಸ್ ಫ್ಯೂಚರ್ಗೆ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ಇಲ್ಲಾಂದರೆ ಫುಟ್ಬಾಲ್ ಥರ ಇವು ಪೇರೆಂಟ್ಸ್ಗೂ ನ್ಯಾಚುರಲ್ ಪೇರೆಂಟ್ಸ್ ಮತ್ತು ಅಡಾಪ್ಟಿವ್ ಪೇರೆಂಟ್ಸ್ ಇಬ್ಬರು ಮುಂದೆ ಲೈಕ್ ಸ್ಯಾಂಡ್ವಿಚ್ ಥರ ಆಗೋಗ್ತಾರೆ ಅಡಾಪ್ಟೆಡ್ ಚೈಲ್ಡು ವಿತ್ ರಿಗಾರ್ಡಿಂಗ್ ಟು ರೈಟ್ಸ್. ಓಕೆ. ಈ ರಿಜಿಸ್ಟ್ರೇಷನ್ ಅಂದರೆ ಯಾವೆಲ್ಲ ರೂಲ್ಸ್ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ? ನಾನು ಅದೇ ಹೇಳಿದ್ನಲ್ಲ, ಕೋರ್ಟ್ ಪ್ರೊಸೀಜರ್ಸ್ ಎಲ್ಲ ಇದೆ. ಅದೇ ನೀವು ಇದು ರಿಲೇಷನ್ಸಲ್ಲೇ ಮಾಡ್ಕೊಂಡ್ರೂ ನೀವು ಅಡಾಪ್ಷನ್ ಡೀಡ್ ಎಲ್ಲ ಮಾಡ್ಕೊಂಡು ರಿಜಿಸ್ಟ್ರೇಷನ್ಸ್ ಮಾಡ್ಕೊಬೋದು. ಸಮ್ಟೈಮ್ಸ್ ನೀವು ಏನು ಮಾಡ್ತೀರಾ, ನೀವು ನಿಮಗೆ ಇಗ್ನೋರೆನ್ಸು ಮಾಡಿರಲ್ಲ. ಆವಾಗ ಆ ಮಗುಗೆ ಒಂದೊಂದ್ಸಲ ಎಷ್ಟು ರೆಡಿಕ್ಯುಲಸ್ ಅಂದರೆ ಅಪ್ಪನ ಹೆಸರಿರುತ್ತೆ ಬರ್ತ್ ಸರ್ಟಿಫಿಕೇಟಲ್ಲಿ, ಅಪ್ಪ ಬಂದು ತಂಗಿ ಕೊಟ್ಟಿರ್ತಾರೆ ಅಡಾಪ್ಷನ್ನು, ತಂಗಿ ಬಂದು ಅಮ್ಮ ಥರ ತೋರಿಸ್ಕೊಂಡಿರ್ತಾರೆ ಬರ್ತ್ ಸರ್ಟಿಫಿಕೇಟಲ್ಲಿ. ಸೊ ಎಷ್ಟು ಕಾಂಪ್ಲಿಕೇಶನ್ಸ್ ಆ ಮಗುಗೆ ಅಂದರೆ ಸಮ್ಟೈಮ್ಸ್ ನಾವು ಹೇಳ್ತೀವಿ ಅಡಾಪ್ಷನ್ ಅಂತ, ಇವನ್ ಅಡಾಪ್ಟೆಡ್ ಚೈಲ್ಡ್ ಎಷ್ಟು ಲೀಗಲಿ ಇದೆ ಅಂಡರ್ಗೋ ಅಂದರೆ ವೆನ್ ಇಟ್ ಕಮ್ಸ್ ಟು ಅಪ್ಲೈಯಿಂಗ್ ಫಾರ್ ಪಾಸ್ಪೋರ್ಟ್ ಇದೆಲ್ಲನೂ ಅವ್ರಿಗೆ ಕಷ್ಟ ಆಗೋಗುತ್ತೆ. ಸೊ ಆವಾಗ ಈ ಥರ ಇರ್ರೆಗ್ಯುಲಾರಿಟೀಸ್ ಇರಬೇಕಾದ್ರೆ ಸೊ ಇವು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಈ ಥರ ಅಡಾಪ್ಷನ್ ಆಗಿತ್ತು ಬಟ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಮಾಡಿಕೊಂಡು ತಿರ್ಗಾ ಕೋರ್ಟಲ್ಲಿ ಡಿಕ್ಲರೇಷನ್ ಮಾಡ್ಕೊಬೋದು, ಈ ಥರ ನಾವು ಅಡಾಪ್ಷನ್ ಮಾಡ್ಕೊಂಡಿದ್ದೀವಿ ಅಂತ ಮಾಡ್ಕೊಬೋದು. ಬಟ್ ಇನ್ನೊಂದೇನಂದರೆ ಲೈಂಗಿಕ ಅಲ್ಪಸಂಖ್ಯಾತರದ್ದು ಗೊತ್ತೇ ಇದೆ, ಅಂದರೆ ಅವರಿಗೆ ಮಕ್ಕಳಾಗೋ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಅಂತಹವ್ರು ಏನಾದರೂ ದತ್ತು ತಗೋಬೋದಾ? ಅವರಿಗೆ ಯಾವ ರೀತಿ ಆದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ? ಯು ಮೀನ್ ಟು ಸೇ ಗೆ ಇಲ್ಲ, ಅವ್ರಿಗೆ ಅಡಾಪ್ಷನ್ಸ್ ರೈಟ್ಸು ಇಲ್ಲ ಭಾವನದೆ. ಇಟ್ ಈಸ್ ನಾಟ್ ಬೀನ್ ರೆಕಗ್ನೈಸ್ಡ್. ಆದರೆ ಅಬ್ರಾಡಲ್ಲಿ ಇದೆ ರೈಟ್ಸು, ಬಟ್ ಇಂಡಿಯನ್ ಲೀಗಲ್ ಸಿಸ್ಟಮ್ಸಲ್ಲಿ ಇನ್ನೂ ಅದು ಬಂದಿಲ್ಲ, ಕೊಟ್ಟಿಲ್ಲ. ಸೊ ಇವಾಗ ದತ್ತು ಮಕ್ಕಳಿಗೆ ಇವಾಗ ದತ್ತು ತಗೊಂಡಿರುವಂತಹ ಪೋಷಕರ ಮೇಲೆ ಅಥವಾ ಅವರಿಗೆ ಸಂಬಂಧಪಟ್ಟ ವಸ್ತುಗಳ ಮೇಲೆ ಯಾವ ರೀತಿ ಅಧಿಕಾರ ಇರುತ್ತೆ ಮಕ್ಕಳಿಗೆ? ಒನ್ಸ್ ಅಡಾಪ್ಷನ್ ಆದಮೇಲೆ ಭಾವನ ರೈಟ್ಸ್ ಫುಲ್ ಆ ಅಡಾಪ್ಟೆಡ್ ಫ್ಯಾಮ್ಲಿಗೆ ಹೊಟ್ಟೋಗುತ್ತೆ. ಮಗುದು ರೈಟ್ಸು ಆ ಫ್ಯಾಮ್ಲಿಯಿಂದ ಬರುತ್ತೆ.
ಅದೇ ಆನ್ಸೆಸ್ಟರ್ ಪ್ರಾಪರ್ಟಿ ಯಾವುದಾದ್ರೂ ಆ ಮಗುಗೆ ಆನ್ಸೆಸ್ಟರ್ ಪ್ರಾಪರ್ಟಿ ಅಂದರೆ ಬೈ ಬರ್ತ್ ಯಾವ್ಯಾವ ರೈಟ್ಸ್ ಆ ಮಗುಗಿತ್ತೋ ಅದು ಹಂಗೆ ಉಳ್ಕೊಳತ್ತೆ. ಓಕೆ. ಆನ್ಸೆಸ್ಟರ್ ಪ್ರಾಪರ್ಟೀಸ್ ರೈಟು ಬೈ ಬರ್ತ್, ಸೊ ಅದು ಡಿಸ್ಟರ್ಬ್ ಮಾಡೋಕ್ಕೆ ಆಗಲ್ಲ, ಅದು ಹಂಗೆ ಉಳ್ಕೊಳತ್ತೆ. ಒನ್ಸ್ ಯು ಗೋ ಟು ದ್ಯಾಟ್ ಫ್ಯಾಮಿಲಿ, ನೀವು ಬಯಾಲಜಿಕಲಿ ಆ ಪೇರೆಂಟ್ಸ್ಗೆ ಹುಟ್ಟಿದ್ರೆ ಯಾವ್ಯಾವ ರೈಟ್ಸು ಬರುತ್ತೋ ಅದೆಲ್ಲ ಈ ಮಗುಗೆ ಬಂದ್ಬಿಡುತ್ತೆ. ಓಕೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ ನೋಡಿದ್ರಲ್ಲ, ದತ್ತು ಮಗುವನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ, ಇನ್ನೂ ಅದರಲ್ಲಿ ಯಾವೆಲ್ಲ ಹಕ್ಕು